ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಬಿಜೆಪಿಯಲ್ಲಿ ಯೂತ್ ಐಕಾನ್ ಮುಂದೊಂದು ದಿನ ಸಿಎಂ ಆಗ್ತಾರೆ, ಪಿಎಂ ಆಗೋ ಕೆಪಾಸಿಟಿ ಕೂಡ ಇದೆ ಅಂತ ಬಿಂಬಿತವಾಗಿರೋ ನಾಯಕ ಯಾರಾದರೂ ಇದ್ರೆ ಅದು ಅಣ್ಣಾಮಲೈ. ಆದರೆ ಈಗ ಅವರೇ ಬಿಜೆಪಿ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋ ವಿಚಾರ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಅಣ್ಣಾಮಲೈ ಪಕ್ಷ ನಿಷ್ಠೆ ಹೇಗಿದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಅವರು ಹಾಗೆಲ್ಲ ಮಾಡೋದಿಲ್ವಲ್ಲ ಅಂತ ಅನ್ನಿಸೋದು ಸಹಜವೇ. ಆದರೆ ಈ ಬಗ್ಗೆ ಅವರನ್ನ ಕೇಳಿದ್ರೆ ಇನ್ನೆರಡು ದಿನ ಬಿಟ್ಟು ಎಲ್ಲವನ್ನೂ ಹೇಳ್ತೀನಿ ಅನ್ನೋ ಮೂಲಕ ಕುತೂಹಲವನ್ನ ಉಳಿಸಿಕೊಂಡಿದ್ದಾರೆ. ಅದರಿಂದ ಏನೋ ಒಂದು ದೊಡ್ಡ ಡೆವಲಪ್ಮೆಂಟ್ ಇರಬಹುದು ಅನ್ನಿಸ್ಕೊಳ್ತಾ ಇದೆ. ಇನ್ನೊಂದು ದಿಕ್ಕಲ್ಲಿ ಅಣ್ಣಾಮಲೈ ಹೊಸ ಪಕ್ಷವನ್ನ ಕಟ್ಟೋದು ಕನ್ಫರ್ಮ್, ಅದಕ್ಕೆ ಸೈಕಲ್ ಸಿಂಬಲ್ ಅನ್ನ ಇಡ್ತಾರಂತೆ ಅನ್ನೋ ತನಕ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಅಣ್ಣಾಮಲೈ ಮುಂದಿನ ಹಾದಿ ಏನು ಅನ್ನೋ ವಿಷಯದಲ್ಲಿ 3 ಪ್ರಮುಖ ಸಾಧ್ಯತೆಗಳು ಚರ್ಚೆ ಆಗ್ತಾ ಇದೆ. ಅದರಿಂದ ಯಾರಿಗೆ ಲಾಭ, ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ, ಇದೆಲ್ಲವೂ ಕೂಡ ಮುನ್ನೆಲೆಗೆ ಬಂದಿದೆ. ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 ಸೀಟ್ನಿಂದ ಆರಂಭಿಸಿ ಇವತ್ತು ಭಾರತದ ಸಾಕಷ್ಟು ರಾಜ್ಯಗಳಲ್ಲಿ ಅಧಿಕಾರವನ್ನ ಹಿಡಿದು ಸತತವಾಗಿ ಕೇಂದ್ರದಲ್ಲಿ ಸರ್ಕಾರ ರಚಿಸಿ ಮುಂದುವರಿತಾ ಇರೋ ಬಿಜೆಪಿ ಅಣ್ಣಾಮಲೈ ವಿಚಾರದಲ್ಲಿ ತಪ್ಪು ಮಾಡಿಬಿಟ್ಟಿದ್ಯಾ ಅನ್ನೋ ಪ್ರಶ್ನೆ ಪದೇ ಪದೇ ಕಾಡ್ತಾ ಇದೆ. ಅಂತ ಕಷ್ಟಕರ ಬಂಗಾಳವನ್ನ ಜಯಿಸೋದಕ್ಕೆ ಸುವೇಂದು ಅಧಿಕಾರಿಯನ್ನ ಗುರುತಿಸಿದ್ರು, ಫ್ರೀ ಹ್ಯಾಂಡ್ ಅನ್ನ ಕೊಟ್ರು, ಗೆದ್ದುಕೊಂಡು ಬಂದ್ರು. ಭಾರತಕ್ಕೆ ಅತ್ಯಂತ ಕ್ರೂಷಿಯಲ್ ಪಾಯಿಂಟ್ ಎನಿಸಿಕೊಂಡಿದ್ದ ಅಸ್ಸಾಂನಲ್ಲಿ ಹಿಮಂತ್ ಬಿಸ್ವಾ ಸರ್ಮಾರನ್ನ ಗುರುತಿಸಿದ್ರು, ಅಸ್ಸಾಮನ್ನ ಭದ್ರಕೋಟೆ ಮಾಡಿಕೊಂಡ್ರು. ಆದರೆ ಇದೇ ಕಾನ್ಫಿಡೆನ್ಸ್ ಅಣ್ಣಾಮಲೈ ವಿಚಾರದಲ್ಲಿ ಬಿಜೆಪಿಗೆ ಯಾಕಿಲ್ಲ ಅನ್ನೋ ಪ್ರಶ್ನೆ ಈಗ ಜನರನ್ನ ಕಾಡ್ತಾ ಇದೆ. ತಮಿಳುನಾಡಿನಲ್ಲಿ ಹೊಸ ಸರ್ಕಾರ ರಚನೆಯಾಗಿ 1 ತಿಂಗಳು ಕಳೆಯೋದರ ಒಳಗೆ ಅದೇ ತಮಿಳುನಾಡಿನಲ್ಲಿ ಬಿಜೆಪಿಗೆ ಒಂದು ವರ್ಚಸ್ಸು ಕೊಟ್ಟ ಅಣ್ಣಾಮಲೈ ಬೇರೆ ದಾರಿ ನೋಡ್ಕೊಳ್ತಾ ಇದ್ದಾರೆ ಅನ್ನೋ ಸುದ್ದಿ ಮತ್ತೆ ಎಲ್ಲರಿಗೂ ಶಾಕ್ ಕೊಡ್ತಾ ಇದೆ. ಸದ್ಯ 3 ರೀತಿಯ ಸುದ್ದಿಗಳು ಬರ್ತಾ ಇದ್ದು, ಅದರಲ್ಲಿ ಮೊದಲನೆಯದ್ದು ಅಣ್ಣಾಮಲೈ ತಮ್ಮದೇ ಒಂದು ಹೊಸ ಪಕ್ಷವನ್ನ ಸ್ಥಾಪಿಸೋ ಕಡೆಗೆ ಯೋಚನೆ ಮಾಡಿದ್ದಾರೆ, ಅದಕ್ಕೆ ಪ್ರಿಪರೇಷನ್ ನಡೀತಾ ಇದೆ. ಸದ್ಯದಲ್ಲೇ ಈ ಕುರಿತು ಒಂದು ಅಪ್ಡೇಟ್ ಅನ್ನ ಕೊಡ್ತಾರೆ ಅನ್ನೋದು. ಎರಡನೆಯದ್ದು ಅಣ್ಣಾಮಲೈ ರಾಜಕೀಯದಿಂದ ಸ್ವಲ್ಪ ಬ್ರೇಕ್ ತೆಗೆದುಕೊಳ್ಳೋದಕ್ಕೆ ಯೋಚಿಸ್ತಾ ಇದ್ದಾರೆ. ಸ್ವಲ್ಪ ದಿನಗಳ ಕಾಲ ಬೇರೆ ಕೆಲಸಗಳತ್ತ ಗಮನವನ್ನ ಹರಿಸಲಿದ್ದಾರೆ, ನಂತರ ಮತ್ತೆ ಆಕ್ಟಿವ್ ಪಾಲಿಟಿಕ್ಸ್ ಕಡೆ ಕಮ್ಬ್ಯಾಕ್ ಮಾಡ್ತಾರೆ ಅನ್ನೋದು. ಮೂರನೆಯದ್ದು ಅಣ್ಣಾಮಲೈ ಹೊಸ ಪಕ್ಷ ಸ್ಥಾಪಿಸುವ ಅಥವಾ ಬಿಜೆಪಿ ಬಿಟ್ಟು ಹೋಗೋ ಯೋಚನೆಯಲ್ಲಿ ಇಲ್ಲವೇ ಇಲ್ಲ, ಬದಲಿಗೆ ತಮ್ಮ ರಾಜಕೀಯ ಸ್ಟೈಲ್ಗೆ ಹೊಸ ಟಚ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನೊಂದು ಪ್ರಮುಖ ಕ್ಯಾಂಪೇನ್ ಅನ್ನ ಆರಂಭಿಸಲಿದ್ದಾರೆ. ಇದರಲ್ಲಿ ಯುವ ಸಮೂಹಕ್ಕೆ ಆದ್ಯತೆಯನ್ನ ನೀಡಲಾಗ್ತಾ ಇದ್ದು, ಲೈಕ್ ಮೈಂಡೆಡ್ ಅಥವಾ ತಮ್ಮ ವಿಚಾರಗಳಿಗೆ ಮ್ಯಾಚ್ ಆಗುವಂತ ಯುವಕರನ್ನ ಒಗ್ಗೂಡಿಸಿ ಹೊಸ ಶಕ್ತಿಯನ್ನ ಹುಟ್ಟು ಹಾಕೋ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದು. ಈ 3 ವಿಚಾರಗಳ ಹಿಂದೆಯೂ ಬಲವಾದ ಕಾರಣಗಳಿವೆ, ಅದನ್ನ ಈಗ ನಾನು ತಿಳಿಸ್ತೇನೆ. ಮೊದಲಿಗೆ ಹೊಸ ಪಕ್ಷ ಸ್ಥಾಪನೆ ನಿರ್ಧಾರವನ್ನ ಕೈಗೊಂಡ್ರೆ ಅದಕ್ಕೆ ಕಾರಣ ಏನು ಅನ್ನೋದು. ತಮಿಳುನಾಡಿನ ಮಟ್ಟಿಗೆ ನೋಡಿದ್ರೆ ಅಲ್ಲಿನ ಜನರು ಅಣ್ಣಾಮಲೈರನ್ನ ಮೆಚ್ಚಿಕೊಂಡಿದ್ದಾರೆ. ಆದ್ರೆ ಬಿಜೆಪಿ ಅಂದ್ರೆ ಅದು ಹೊರಗಿನ ಪಕ್ಷ, ಅವರು ಬಂದ್ರೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಅಲ್ಲಿನ ಪ್ರಾದೇಶಿಕ ಪಕ್ಷಗಳು ಬಿಂಬಿಸಿರೋ ಭಯದಿಂದ ಜನರಿಗೆ ಬಿಜೆಪಿ ಮೇಲೆ ಇನ್ನೂ ನಂಬಿಕೆಯೇ ಬಂದಿಲ್ಲ. ಅಣ್ಣಾಮಲೈ ಬಿಜೆಪಿಯಲ್ಲಿ ಇಲ್ಲ ಅಂದಿದ್ರೆ ಅವರೇ ನಮ್ಮ ಆಯ್ಕೆ ಅನ್ನೋದನ್ನ ಬಹುತೇಕರು ಒಪ್ಪಿಕೊಳ್ತಾರೆ. ಅಷ್ಟೇ ಅಲ್ಲದೆ ಮೊನ್ನೆಯ ಎಲೆಕ್ಷನ್ ರಿಸಲ್ಟ್ ಬಂದ ಬಳಿಕ ಅಣ್ಣಾಮಲೈಗೆ ನೀವೇ ಒಂದು ಪ್ರತ್ಯೇಕ ಪಕ್ಷವನ್ನ ಸ್ಥಾಪನೆ ಮಾಡಿ ಈಗಲಿಂದಲೇ ಶುರು ಮಾಡಿದ್ರೆ ಮುಂದಿನ ಎಲೆಕ್ಷನ್ಗೆ ಹೋಗೋ ಹೊತ್ತಲ್ಲಿ ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅಂತ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋ ಕಾರ್ಯಕರ್ತರು, ಪ್ರಮುಖವಾಗಿ ಯುವ ಸಮೂಹ ಒತ್ತಡವನ್ನ ಹಾಕ್ತಾ ಇದೆ. ಈ ಕಾರಣಕ್ಕೆ ಪ್ರತ್ಯೇಕ ಪಕ್ಷದ ಮೂಲಕ ಕ್ರಾಂತಿ ಮಾಡೋ ಯೋಚನೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಬಿಟ್ಟು ಅಣ್ಣಾಮಲೈ ಹೊರಬಂದ್ರೆ ಅದರಿಂದ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳೋದ್ರಲ್ಲಿ ಅನುಮಾನವೇ ಇಲ್ಲ. ಆದರೆ ಇದರಿಂದ ಅಣ್ಣಾಮಲೈಗೆ ಲಾಭ ಆಗುತ್ತಾ ಅಂತ ಕೇಳಿದ್ರೆ ಹೌದು ಅನ್ನೋದಕ್ಕೆ ಕಾರಣಗಳಿವೆ. ಯಾಕಂದ್ರೆ ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಜನರು ಯಾವತ್ತೂ ಪಕ್ಷವನ್ನ ನೋಡಿಲ್ಲ, ಬದಲಿಗೆ ವ್ಯಕ್ತಿಯನ್ನ ನೋಡಿಕೊಂಡು ಬಂದಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಜನರಿಗೆ ಪಕ್ಷದ ಮೇಲೆ ಒಲವಿದ್ರು ನಮ್ಮ ಕ್ಷೇತ್ರದಲ್ಲಿ ಸ್ಪರ್ಧಿಸೋ MLA ಯಾರು, ಹೇಗೆ ಕೆಲಸ ಮಾಡ್ತಾನೆ, ಆತ ಕ್ರಿಮಿನಲ್ಲ, ಆತನ ಹಿನ್ನೆಲೆ ಏನು, ಆತನನ್ನ ಗೆಲ್ಲಿಸಿದ್ರೆ ನಮಗೆ ಒಳ್ಳೇದಾಗುತ್ತಾ, ಹೀಗೆ ಸಾಕಷ್ಟು ರೀತಿಯಲ್ಲಿ ವಿಮರ್ಶೆಗಳನ್ನ ಮಾಡ್ತಾರೆ. ಆದ್ರೆ ತಮಿಳುನಾಡಿನಲ್ಲಿ ಹಾಗಿಲ್ಲ. ಸಿನಿಮಾ ಸೂಪರ್ ಸ್ಟಾರ್ ಆಗಿ ಮೊದಲ ಬಾರಿ ಸಿಎಂ ಆದವರು MGR. ಅವರ ಪಕ್ಷವನ್ನ ನೋಡಿದ್ದಕ್ಕಿಂತ ಜನರು ಹೆಚ್ಚಾಗಿ MGR ಅನ್ನ ನೋಡಿ ವೋಟ್ ಹಾಕಿದ್ರು. ಜಯಲಲಿತಾ, ಕರುಣಾನಿಧಿ ವಿಚಾರದಲ್ಲೂ ಹೀಗೆ ಆಯಿತು. ಈಗ TVK ಹೊಸ ಪಕ್ಷ, ಅದರ ಕ್ಯಾಂಡಿಡೇಟ್ಗಳು ಯಾರು ಅನ್ನೋದು ಗೊತ್ತಿಲ್ಲದೆ ಇದ್ರೂ ವಿಜಯನ ನೋಡಿ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ. ಹೀಗಿರುವಾಗ ಅಣ್ಣಾಮಲೈ ಬಗ್ಗೆ ತಕ್ಕ ಮಟ್ಟಿಗೆ ಜನರು ತಿಳ್ಕೊಂಡು ನಂಬಿಕೆಯನ್ನ ಇಟ್ಟಿದ್ದಾರೆ. ಇದು ವರ್ಕ್ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ. ಎರಡನೇ ವಿಚಾರ, ಸ್ವಲ್ಪ ಪಾಲಿಟಿಕ್ಸ್ನಿಂದ ಬ್ರೇಕ್ ತೆಗೊಳ್ತಾ ಇದ್ದಾರೆ ಅನ್ನೋದು. ಇದಕ್ಕೆ ಕಾದು ನೋಡುವ ತಂತ್ರ ಅನ್ನೋ ರೀತಿಯ ವಿಮರ್ಶೆಗಳು ಬರ್ತಾ ಇದೆ. ರಿಸಲ್ಟ್ ಬಂದ ಬಳಿಕ ಬಿಜೆಪಿ ಎಡವಿದ್ದಲ್ಲಿ ಯಾವ ತಪ್ಪು ಮಾಡಬಾರದಿತ್ತು, ಹೀಗೆ ನಾನಾ ರೀತಿಯ ವಿಚಾರಗಳು ರಿವೀಲ್ ಆದವು. ಇದೆಲ್ಲವೂ ಹೈಕಮಾಂಡ್ ಅನ್ನ ತಲುಪಿದೆ ಅನ್ನೋದರಲ್ಲಿ ಖಂಡಿತ ಅಚ್ಚರಿ ಇಲ್ಲ. ಅಣ್ಣಾಮಲೈ ಇಲ್ಲದೆ ತಮಿಳುನಾಡು ಬಿಜೆಪಿ ಇಲ್ಲ ಅನ್ನೋ ಕ್ಲಿಯರ್ ಮೆಸೇಜ್ ಸಿಕ್ಕಿದ್ರೂ ಅವರ ವಿಚಾರದಲ್ಲಿ ಪಕ್ಷ ಇನ್ನೂ ಯಾವುದೇ ಪ್ರಮುಖ ನಿರ್ಧಾರವನ್ನ ಕೈಗೊಂಡಿಲ್ಲ. ಅವರಿಗೆ ಒಂದು ನಿರ್ದಿಷ್ಟ ಹುದ್ದೆಯನ್ನು ಕೂಡ ಘೋಷಣೆ ಮಾಡಿಲ್ಲ. ಕೇಂದ್ರಕ್ಕೆ ಕರ್ಕೊಂಡು ಹೋಗೋ ಬಗ್ಗೆ ಭರವಸೆಯನ್ನು ಕೊಟ್ಟಿಲ್ಲ, ಅಥವಾ ಅವರು ರಾಜ್ಯದಲ್ಲೇ ಮುಂದುವರಿಲಿ ಅನ್ನೋದನ್ನು ಕೂಡ ಹೇಳಿಲ್ಲ.
ಅವರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆದು 1 ವರ್ಷ ಕಳೆದಿದೆ. ಕೊನೆ ಪಕ್ಷ ಮತ್ತೆ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿದ್ದಿದ್ರೆ ಬಿಜೆಪಿ ಮೇಲೆ ಭರವಸೆ ಬರ್ತಾ ಇತ್ತು. ಆದ್ರಿಂದ ನಿಮ್ಮ ನಿರ್ಧಾರ ಏನು ಅನ್ನೋದನ್ನ ಕೇಳೋ ಸಲುವಾಗಿ ಅಣ್ಣಾಮಲೈ ಬ್ರೇಕ್ ತೆಗೆದುಕೊಂಡಿದ್ದಾರಾ ಅನ್ನೋ ಚರ್ಚೆ ಇದೆ. ಅಲ್ಲದೆ ಅವರು ದೆಹಲಿ ಪ್ರವಾಸವನ್ನ ಕೈಗೊಂಡಿರೋದು ಕೂಡ ಇದಕ್ಕೆ ಪುಷ್ಟಿ ಕೊಡ್ತಾ ಇದೆ. 3ನೇ ವಿಚಾರ, ಹೊಸ ಕ್ಯಾಂಪೇನ್ ಮೂಲಕ ಕಾರ್ಯಕರ್ತ ಬಲವನ್ನ ಹೆಚ್ಚಿಸಿಕೊಳ್ತಾರೆ ಅನ್ನೋದು. ಇದನ್ನ ಪಕ್ಷದ ಒಳಗೆ ಇಟ್ಕೊಂಡು ಮಾಡ್ತಾರಾ ಅಥವಾ ಬಿಜೆಪಿ ಬಿಟ್ಟು ಹೊರಗೆ ಹೋಗಿ ಮಾಡ್ತಾರಾ ಅನ್ನೋ ಬಗ್ಗೆ ಕ್ಲಾರಿಟಿ ಇಲ್ಲ. ಆದರೆ ಈ ಕ್ಯಾಂಪೇನ್ ಶುರುವಾಗೋದು ಗ್ಯಾರಂಟಿ ಅನ್ನೋ ವಿಚಾರ ದಟ್ಟವಾಗಿದೆ. ಆಗಲೇ ಹೇಳಿದ ಹಾಗೆ ಸಮಾನ ಮನಸ್ಕರು, ಪ್ರಮುಖವಾಗಿ ಯುವ ಸಮೂಹವನ್ನ ಒಗ್ಗೂಡಿಸಿ ತಳಮಟ್ಟದಲ್ಲಿ ಅತ್ಯಂತ ಬಲಿಷ್ಠ ಪಡೆಯನ್ನ ಸೃಷ್ಟಿಸೋದು. ಈ ಹಿಂದೆ ಅಣ್ಣಾಮಲೈ ಸಾಕಷ್ಟು ಸಂದರ್ಭಗಳಲ್ಲಿ ಹೇಳಿದ್ರು, ನನ್ನ ಗುರಿ ಇರೋದು ಈ ಎಲೆಕ್ಷನ್ನಲ್ಲಿ ಗೆದ್ದು ಸಿಎಂ ಕುರ್ಚಿಯಲ್ಲಿ ಕೂರಬೇಕು ಅನ್ನೋದಲ್ಲ, ಬದಲಿಗೆ ಒಂದು ಬಲವಾದ ಪಡೆಯನ್ನ ಕಟ್ಟಬೇಕು. ಅದಕ್ಕೆ ಇನ್ನೊಂದು 20 ವರ್ಷಗಳು ಬೇಕಾಗ್ಬೋದು. ಅಷ್ಟರಲ್ಲಿ ನಾವು ಪ್ರತಿ ಕ್ಷೇತ್ರದಲ್ಲೂ ಒಬ್ಬ ನಾಯಕನನ್ನ ಹುಟ್ಟು ಹಾಕಿದ್ರೆ ಸರಿಯಾದ ಸಮಯ ಬರೋ ಹೊತ್ತಲ್ಲಿ ಜನರಿಗೆ ನಮ್ಮ ಪಕ್ಷದ ಮೇಲೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಹಾಗೂ ನಮ್ಮ ನಾಯಕರು ಕೂಡ ಸರಿಯಾಗಿ ಆಡಳಿತ ಕೊಡೋದಕ್ಕೆ ರೆಡಿ ಆಗಿರ್ತಾರೆ. ಆ ದಿನಕ್ಕಾಗಿ ನಾವು ಶ್ರಮವನ್ನ ಹಾಕಬೇಕು ಅಂತ ಹೇಳಿದ್ರು. ಅದರಿಂದ ಈ ಕ್ಯಾಂಪೇನ್ ಬಗ್ಗೆ ನಿರೀಕ್ಷೆ ಹೆಚ್ಚುತ್ತಾ ಇದೆ. ಇನ್ನು ಇದೆಲ್ಲದರ ಮಧ್ಯೆ ಅಣ್ಣಾಮಲೈ ಬಿಜೆಪಿ ಬಿಡೋದಿಲ್ಲ ಅನ್ನೋದಕ್ಕೂ ಕೆಲವೊಂದು ಕಾರಣಗಳಿವೆ. ಅದು ಈ ಹಿಂದೆ ಅವರೇ ಹಲವು ಸಲ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರೋದು. ನಾನು ಬಂದಿರೋದು ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಬೆಳೆಸೋದಕ್ಕೆ ಹಾಗೂ ಬಿಜೆಪಿಯನ್ನ ಅಧಿಕಾರದಲ್ಲಿ ಕೂರಿಸೋದಕ್ಕೆ. ಇದನ್ನ ಬಿಟ್ಟು ಬೇರೆ ರೀತಿಯ ರಾಜಕೀಯದ ಆಲೋಚನೆಗಳಿಲ್ಲ. ಒಂದೇ ಬಿಜೆಪಿಯಲ್ಲಿ ಇರ್ತೀನಿ, ಇಲ್ಲ ಅಂದ್ರೆ ರಾಜಕೀಯವನ್ನ ಬಿಟ್ಟು ಕೃಷಿ ಕಡೆಗೆ ಹೋಗ್ತೀನಿ. ಮೋದಿ ಹಾಗೂ ಅಮಿತ್ ಶಾ ಕೈ ಬಲಪಡಿಸೋದೇ ನನ್ನ ಏಕೈಕ ಗುರಿ ಅನ್ನೋದನ್ನ ಹೇಳಿದ್ರು. ಬೇರೆ ರಾಜಕಾರಣಿಗಳಿಗೂ ಅಣ್ಣಾಮಲೈಗೂ ಇರೋ ವ್ಯತ್ಯಾಸ ಏನಂದ್ರೆ ಅದು ಆಡಿದ ಮಾತನ್ನ ತಿರುಗಿಸಿ ಯೂಟರ್ನ್ ಹೊಡೆಯೋದಿಲ್ಲ ಅನ್ನೋದು. ಈ ನಿಟ್ಟಿನಲ್ಲಿ ಅಣ್ಣಾಮಲೈ ಬಿಜೆಪಿ ಬಿಟ್ಟು ಹೋಗೋದಿಲ್ಲ ಅನ್ನೋದು ಕೂಡ ವಾಸ್ತವ ಎನಿಸ್ಕೊಳ್ತಾ ಇದೆ. ಆದರೆ ಈ ಹೊತ್ತಲ್ಲಿ ಜನರಿಂದ ಯಾವ ರೀತಿ ಅಭಿಪ್ರಾಯಗಳು ಬರ್ತಾ ಇವೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಅಣ್ಣಾಮಲೈರನ್ನ ಬಿಜೆಪಿ ಕಡೆಗಣಿಸಿದ್ದು ಜಾಸ್ತಿ ಆಯಿತು. ಈ ರೀತಿ ಇರೋ ಬದಲು ಹೊರಬರೋದೇ ಸರಿ ಅನ್ನೋದು. ಯಾಕಂದ್ರೆ 2026ರ ಚುನಾವಣೆಗೆ ಸರಿಯಾಗಿ 2 ವರ್ಷಗಳ ಮುಂಚೆ ಎನ್ ಮಕ್ಕಳನ್ನು ಪಾದಯಾತ್ರೆ ಮಾಡಿ ಇಡೀ ತಮಿಳುನಾಡನ್ನ ಸುತ್ತಾಡಿದ್ರು. 234 ಕ್ಷೇತ್ರಗಳ ಜನಾಭಿಪ್ರಾಯವನ್ನ ಖುದ್ದು ತಾವೇ ಹೋಗಿ ತಿಳ್ಕೊಂಡು ಬಂದ್ರು. ಅಲ್ಲಿ ಸಿಕ್ಕ ರೆಸ್ಪಾನ್ಸ್ ನೋಡಿದ ಮೇಲಾದ್ರೂ ಅವರನ್ನ ಮುಂದೆ ಬಿಡಬೇಕಿತ್ತು, ಆದ್ರೆ ಹಾಗೆ ಮಾಡಲಿಲ್ಲ. ಇನ್ನು 2024ರ ಲೋಕಸಭಾ ಎಲೆಕ್ಷನ್ನಲ್ಲಿ ಹಠ ಹಿಡಿದು ಯಾರೊಂದಿಗೂ ಮೈತ್ರಿ ಬೇಡ, ಪ್ರತ್ಯೇಕವಾಗಿ ಹೋಗೋಣ ಅಂತ ಭರವಸೆ ಕೊಟ್ಟರು. 2% ಇದ್ದ ಬಿಜೆಪಿ ವೋಟ್ ಶೇರ್ ಅನ್ನ 11%ಗೆ ತಗೊಂಡು ಹೋಗಿ ನಿಲ್ಲಿಸಿದ್ರು. ಅಲ್ಲೂ ಅವರ ಸ್ಟ್ರಾಟಜಿಯೇ ವರ್ಕ್ ಆಗಿದ್ದು. ಇದನ್ನ ನೋಡಿದ ಮೇಲಾದ್ರೂ ಅವರ ಮೇಲೆ ಭರವಸೆ ಇಡಬೇಕಿತ್ತು, ಆದ್ರೆ ಆ ರೀತಿ ಆಗದೆ ಅವರ ಅಧ್ಯಕ್ಷ ಸ್ಥಾನವೇ ಹೊರಟೋಯ್ತು. ವಿಧಾನಸಭಾ ಎಲೆಕ್ಷನ್ನಲ್ಲಿ ಅವರಿಗೆ ಬೇಕಾದ ಕ್ಷೇತ್ರದಲ್ಲಿ ಟಿಕೆಟ್ ಕೂಡ ಸಿಕ್ಕಲಿಲ್ಲ. ಇಷ್ಟು ಕ್ಲಿಯರ್ ಆಗಿ ತಮಿಳುನಾಡು ರಾಜಕೀಯದ ವಾಸ್ತವ ದರ್ಶನ ಆದ ಬಳಿಕವೂ ಹೈಕಮಾಂಡ್ ಗಟ್ಟಿ ನಿರ್ಧಾರ ತಳೆಯಬೇಕಿದೆ. ಇದರ ಜೊತೆಗೆ ಅಣ್ಣಾಮಲೈ IPS ನಂತಹ ಹುದ್ದೆಯನ್ನ ಹಿಡಿದು ಅದನ್ನ ಬಿಟ್ಟು ರಾಜಕೀಯಕ್ಕೆ ಬರಲೇಬಾರದಿತ್ತು ಅಂತ ಹೇಳುವವರು ಕೂಡ ಇದ್ದಾರೆ. ಅಂದಹಾಗೆ ಬಿಜೆಪಿ ಇಷ್ಟು ಬಲಿಷ್ಠವಾಗಿ ಬೆಳೆದಿರೋದರ ಹಿಂದೆ ಸರಿಯಾದ ನಾಯಕರನ್ನ ಗುರುತಿಸಿ ಪ್ರೋತ್ಸಾಹಿಸೋ ಸಂಪ್ರದಾಯ ಇದೆ ಅನ್ನೋದು ನಿಜವೇ. ಅಣ್ಣಾಮಲೈ ವಿಚಾರದಲ್ಲಿ ಅದಿನ್ನೂ ಯಾಕೆ ಆಗಿಲ್ಲ ಅನ್ನೋದು ಗೊತ್ತಿಲ್ಲ. ಆದರೆ ಅಣ್ಣಾಮಲೈರನ್ನ ಕಳೆದುಕೊಳ್ಳೋ ಮೂರ್ಖತನ ಬಿಜೆಪಿ ಹೈಕಮಾಂಡ್ ಕಡೆಯಿಂದ ಆಗೋದಿಲ್ಲ ಅನ್ನೋದನ್ನ ಜನರು ನಿರೀಕ್ಷೆ ಮಾಡಿದ್ದಾರೆ. ಮುಂದೇನಾಗುತ್ತೋ ಗೊತ್ತಿಲ್ಲ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.